ಏಯ್ ನಿನಗೇನ್ ಮನುಷ್ಯತ್ವ ಇಲ್ವಾ? ಆ ಮಗು ನಿನಗೇನೋ ಮಾಡಿದೆ, ಏನಕ್ಕೆ ಆ ಮಗುನ ಅವ್ರ ಅಪ್ಪ ಅಮ್ಮನಿಂದ ದೂರ ಮಾಡ್ತಿದ್ಯಾ? ಸೇಡು ಏನು ಬಿಟ್ರು ಈ ಜೇಡಿ ಸೇಡನ್ನ ಮಾತ್ರ ಬಿಡೋದಿಲ್ಲ. ನಮ್ಮವರು ಅಂತ ನಮ್ದವರೆಲ್ಲ ಅವನ್ ಬಾಲ ಇಟ್ಕೊಂಡು ಅವನೇ ಬೇಕು ಅಂತ ಹೋದ್ರಲ್ವಾ? ಈಗ ಅವನಕ್ ಸೇರಿದ್ದು ಅಂತ ಒಂದೇ ಒಂದು ಜೀವ ಇದೆ ಅಂಡ್ ಅದು ನನಗ್ ಸಿಕ್ಕಿದೆ ಅಂಡ್ ಅದನ್ನ ನಾನು ಇಟ್ಕೋತೀನಿ. ಕಳ್ಕೊಳ್ಳೋ ನೋವು ಅವನ್ನ ಕೊನೆವರೆಗೂ ಕೊಲ್ಲಬೇಕು. ಸ್ಟೆಪ್ ಬೈ ಸ್ಟೆಪ್ ಚೂರ್ ಚೂರೆ ಅವನು ಸತ್ತು ಸತ್ತು ಬದುಕಬೇಕು. ಆ ರೀತಿ ಆದಾಗ್ಲೇ ಈ ಜೇಡಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಮಗುಗೆ ಆಲ್ರೆಡಿ ಡೂಪ್ಲಿಕೇಟ್ ಅಪ್ಪ ಅಮ್ಮನ ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಅಷ್ಟನ್ನು ರೆಡಿ ಮಾಡಾಯ್ತು. ನೋಡ್ತಾ ಇರೋ, ನಾನು ಸೃಷ್ಟಿಸಿರೋ ಡೂಪ್ಲಿಕೇಟ್ ಅಪ್ಪ ಅಮ್ಮ ಹೋಗಿ ಗೌತಮಿಂದ ಆ ಮಗುನ ದೂರ ಮಾಡ್ತಾರೆ. ಆಮೇಲೆ ಈ ಜೇಡಿ ಹೋಗಿ ಆ ಮಗುನ ಪರ್ಮನೆಂಟ್ ಆಗಿ ದೂರ ಮಾಡ್ತಾರೆ. ಜೈ, ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ಲೈಫ್ ಪೂರ್ತಿ ನೀನ್ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡೇ ಬರ್ತಿದ್ಯಾ. ಅಲ್ಲ ಜೈ, ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬಂದಿಲ್ವಾ? ತಂದೆ ತಾಯಿಯಿಂದ ಮಗುನ ದೂರ ಮಾಡಿದ್ಯಲ್ಲ, ಅದೇ ಶಾಪನೆ ನೀನು ತಟ್ಟಿರೋದು. ಈಗ್ಲೂ ಅಷ್ಟೇ, ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ, ಮತ್ತೆ ಅವ್ರ ಮಗುನ ಅವ್ರಿಂದ ದೂರ ಮಾಡ್ತಿದ್ಯಾ. ತಪ್ಪು ಜೈ, ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಇರು, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಈಗಲೇ ಇರೋ ವಿಷಯನ ಹೇಳ್ತೀನಿ. ವಾಟ್ ದ ಹೆಲ್? ಏನ್ ಆಟ ಆಡ್ತಾ ಇದ್ಯಾ? ಈ ವಿಚಾರ ಹೇಳಿದ್ರೆ ನೀನ್ ನನಗೆ ಸಪೋರ್ಟ್ ಮಾಡ್ತೀಯ ಅಂತ ಅನ್ಕೊಂಡು ಎದುರುಗಡೆ ನಿಂತ್ಕೊಂಡು ಅಪೋಸ್ ಮಾಡ್ತಾ ಇದ್ಯಾ? ನೋಡು, ಅವ್ರಗಳ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ನನಗೆ ಸಿಕ್ಕಿರೋ ಒಂದೇ ಒಂದು ಅವಕಾಶ ಇದು, ಅದಕ್ಕೆ ಕಲ್ಲ ಹಾಕ್ಬೇಡ. ನಿನಗ್ ಮನುಷ್ಯತ್ವ ಇಲ್ವಾ? ಯಾರಾದ್ರೂ ಮಕ್ಳಿಗೆ ಈ ತರ ಮಾಡ್ತಾರಾ? ನಾಚಿಕೆ ಇಲ್ದೇ ಇರೋನು. ಮಿಂಚು, ಬಾ ಮಿಂಚು, ಆಡೋಣ. ನಾವಿಬ್ರು ಆಟಾಡೋಣ ಅಂತ ಎಷ್ಟೊಂದು ಆಟ ಸಮಯ ಅಂತ ನೀನ್ ಬಾ. ಬೇಡ, ನನ್ಗೆ ಇವತ್ತು ಮೂಡಿಲ್ಲ. ನೀನು ನನ್ ಸುಮ್ಮನೆ ಬಿಟ್ಬಿಡು. ಮಿಂಚು, ದಿನ ನಾನೇ ಆಟ ಆಡ್ತೀನಿ ಅಂದ್ರೆ ನೀನ್ ನೋಡ್ ಬರ್ತಿದ್ದೆ. ಇವತ್ತು ಯಾಕೆ ತುಂಬಾ ಡಲ್ ಆಗಿದ್ಯಾ? ಓಹೋ, ನಾನು ನಿನ್ನ ಅವತ್ತು ರೇಗ್ಸಿದ್ನಲ್ಲ, ಅದಕ್ಕೆ ನನ್ ಮೇಲೆ ಕೋಪನಾ? ನನಗೆ ಯಾಕೆ ನಿನ್ ಮೇಲೆ ಕೋಪ? ನಾನು ಈ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗ್ತಿದ್ದೀನಲ್ವಾ, ಅದಕ್ಕೆ ಬೇಜಾರು. ಇನ್ಮೇಲೆ ನಾನು ನಿನಗೆ ಕಾಟನೇ ಕೊಡಲ್ಲ, ಜಗಳನೂ ಆಡಲ್ಲ. ಅವತ್ತು ನಾನು ನಿನಗೆ ಮಸಿ ಹಚ್ಚಿದ್ನಲ್ವಾ, ಇನ್ಯಾವತ್ತ ಹತ್ರ ಹಚ್ಚಲ್ಲ. ನಾನು ಹೋದಾದ್ಮೇಲೆ ನೀನ್ ತುಂಬಾ ಆರಾಮಾಗಿರ್ಬೋದು. ಮುಂಚೆ ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಅತ್ತೆ ಮನೆಗೆ ತಾನೆ? ಅಥವಾ ನೀನು ನನ್ನ ನೋಡ್ಬೇಕು ಅಂದ್ರೆ ನೀನೇ ಬಾ, ಅಥವಾ ನಾವು ನಿನ್ನ ನೋಡ್ಬೇಕು ಅಂದ್ರೆ ನಾವೇ ಬರ್ತೀವಿ. ಅತ್ತೆ ಮನೆ ನಮ್ಮನ್ನೇ ಇದ್ದಂಗ ಅಲ್ವಾ, ಮತ್ತೆ ಯಾಕೆ ಬೇಜಾರು? ಇಲ್ಲ ಅಪ್ಪು, ನಾನು ಅತ್ತೆ ಮನೆಗೆ ಹೋದಾದ್ಮೇಲೆ ಇನ್ಯಾವತ್ತೂ ವಾಪಸ್ ಬರಲ್ಲ. ನನ್ನನ್ನ ಎಲ್ರೂ ಸೇರಿ ಮನೆ ಬಿಟ್ಟು ಆಚೆ ಕಳಿಸ್ತಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಮಿಂಚು, ಇವತ್ತು ನನಗೆ ಮಸಿ ಬಲ್ದಲ್ಲ, ಅದಕ್ಕೆ ಪಪ್ಪ ಮಮ್ಮಿಗೆ ಬೇಜಾರ್ ಬಂದು ನಿನ್ನ ದೂರ ಮಾಡ್ತಾ ಇದಾರೆ, ಮನೆಯಿಂದ ಆಚೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಪಪ್ಪ ಮಮ್ಮಿ ಹತ್ರ ಹೋಗಿ ಸಾರಿ ಪಪ್ಪ, ಸಾರಿ ಮಮ್ಮಿ ಅಂತ ಕೇಳು. ಅವಾಗ ಅವ್ರು ನಿನ್ನ ಇಲ್ಲೇ ಇಳಿಸ್ಕೋತಾರೆ. ಇಲ್ಲ ಮಿಂಚು, ನಾನು ಹೇಳ್ದಂಗ್ ಮಾಡು, ಎಲ್ಲ ಸರಿ ಹೋಗುತ್ತೆ, ನೀನ್ ಇಲ್ಲೇ ಇರ್ಬೋದು. ಬೇಡ, ನಾನು ಅತ್ತೆ ಮನೆಗೆ ಹೋಗ್ತೀನಿ. ನಾನು ಹೋಗಿದ್ರೇನೆ ಎಲ್ರಿಗೂ ಇಷ್ಟ. ಏನ್ ಮಿಂಚು ಹೀಗಂತ ಇದ್ಯಾ? ಏನಾದ್ರು ವಾಪಸ್ ಇಲ್ಲಿಗೆ ಬರೋದೇ ಇಲ್ವಾ? ಇಲ್ಲ, ನಾನು ಅತ್ತೆ ಮನೆಗೆ ಹೋದ್ರೆ ಇನ್ಯಾವತ್ತೂ ವಾಪಸ್ ಬರಲ್ಲ. ಮಿಂಚು, ಇದೆಯಾ ನಾಟಕ ಮಾಡ್ತಾ ಇದೆಯಾ ತಾನೆ? ದಿಯಾ, ನೋ 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 ನೋ, ಶಿಟ್! ಎಂತ ಕೆಲಸ ಮಾಡ್ಬಿಟ್ಟಿಯೋ ಜಡಿ, ಈಗಲೇ ಸಾಯಿಸ್ಬಿಟ್ಟಿಯಲ್ಲೋ. ನಿನ್ನ ಮಾಮ್ ಯಾವಾಗ್ಲೂ ಹೇಳೋಳು, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ, ಅನಾಹುತ ಆಗುತ್ತೆ ಅಂತ. ಕಡೆಗೋದೆ ನಿಜ ಆಗೋಯ್ತಲ್ಲೋ. ಎಂತ ಕೆಲಸ ಆಗೋಯ್ತು. ನಾನು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ, ನಿಜ ಆದ್ರೆ ಯಾವಾಗ? ತುಟ್ಟಿಲಿದೆ ಅಂತ ತಿಳ್ಕೊಂಡ್ಮೇಲೆ
ಆತರ ಪಟ್ಟು ಇವಾಗ್ಲೇ ಸಾಯಿಸ್ಬಿಟ್ಟೆಲ್ಲೋ. ದುಡ್ಡೆಲ್ಲಿದೆ ಅಂತ ಹೇಗೋ ತಿಳ್ಕೊಳ್ಳೋದು. ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ ನಾನೀಗ? ಇದೆಯಾ ದಿಯಾ ದುಡ್ಡಲ್ಲಿದ್ದಾಳೆ? ದಿಯಾ ದುಡ್ಡಲ್ಲಿದ್ದಾಳೆ? ಪ್ಲೀಸ್ ಎದ್ದಾಳೆ. ದುಡ್ಡು ದುಡ್ಡು ದುಡ್ಡೋಯ್ತಲ್ಲೋ, ದುಡ್ಡೋಯ್ತಲ್ಲೋ. ದುಡ್ಗೋಸ್ಕರ ಈ ಬೇವರ್ಸಿ ಹತ್ರ ಎಂತೆಂತ ಕೆಲಸ ಮಾಡಿದೆ ನಾನು. ಹೇಳ್ಬಿಟ್ಟಾದ್ರೂ ಸಾಯ್ಬೇಕಲ್ವೇನಲ್ಲ. ಏನ್ ಮಾಡ್ಲಿ ಈಗ? ದುಡ್ಡಲ್ಲಿದೆ ಅಂತ ಹೇಳ್ಬಿಟ್ಟಾದ್ರೂ ಸಾಯ್ಬೇಕಲ್ವೇನಲ್ಲ. ಕಂತ್ರಿ ನಾಯಿ. ಏನ್ ಮಾಡ್ಲಿ ಈಗ ಅವಳನ್ನ? ಮೇಡಮ್ ಇದ್ದಾರಾ? ಇದ್ದಾರೆ ಸರ್.